ಎಲ್ಲೋ ಹೇಗಿದ್ದೀರಾ ಎಲ್ಲರೂ. ಇವತ್ತಿನ ರೆಸಿಪಿ ಬಂದು ಮಸಾಲ ಪೌಡ್ರು ಅಂದರೆ ನೀವು ಜನರಲ್ಲಾಗಿ ಸಾಂಬಾರು ಪೌಡ್ರು, ಗರಂ ಮಸಾಲ ಪೌಡ್ರು ಮತ್ತು ರಸಮ್ ಪೌಡ್ರು ಮಾಡಿಟ್ಕೋತೀರ. ನಾವಿವತ್ತು ಪಲಾವ್ ಮಸಾಲ ಪೌಡ್ರ್ ಅಂತ ಮಾಡಿರೋದು. ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ಲವಂಗ ತೊಗೊಂಡಿರೋದು 1.5 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿರೋದು. ಲವಂಗ ಜಾಸ್ತಿ ತೊಗೊಂಡಿಲ್ಲ. ನೆಕ್ಸ್ಟು ಮರಾಠಿ ಮೊಗ್ಗು ತೊಗೊಂಡಿರೋದು, ಅದು ಬಂದು 1 ಹಿಡಿಯಷ್ಟು ತೊಗೊಂಡಿರೋದು. ಮತ್ತು ಜಾಯಿಪಾತ್ರೆ. ನೆಕ್ಸ್ಟ್ ಬಂದು ಸೋಂಪು ಕಾಳು ತೊಗೊಂಡಿರೋದು, ಅದು 1 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿರೋದು. ಅದನ್ನು ಜಾಸ್ತಿ ತೊಗೊಂಡಿಲ್ಲ, ಏಕೆಂದರೆ ಅದು ಹಾಕಿದರೆ ಸ್ವಲ್ಪ ಕಹಿ ಬಂದಂಗೆ ಆಗುತ್ತೆ ಅಂತೇಳಿ ಏಲಕ್ಕಿ ಮತ್ತು ಇದನ್ನು ಜಾಸ್ತಿ ತೊಗೊಂಡಿಲ್ಲ. ಸ್ಟಾರ್ ಹೂವು, ಜಾಯಿಪಾತ್ರೆ, ಮರಾಠಿ ಮೊಗ್ಗು ಎಲ್ಲ ಒಂದೇ ಮೆಜರ್ಮೆಂಟಲ್ಲಿ ತೊಗೊಂಡಿರೋದು 3. ಲವಂಗ ಮತ್ತು ಸೋಂಪು ಕಾಳನ್ನ ಸೇಮ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಇದು 1.5 ಟೇಬಲ್ ಸ್ಪೂನ್, ಅದು 1.5 ಟೇಬಲ್ ಸ್ಪೂನು. ಇನ್ನು ಇದನ್ನು 3ನ್ನ ಒಂದೊಂದು ಹಿಡಿ ತೊಗೊಂಡಿದ್ದೀವಿ. ಯಾಕೆ ಅಂದರೆ ಇದು ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ. ಅದೇ ಕ್ವಾಂಟಿಟಿಲೇ ನಾವು ಈ ಕ್ವಾಂಟಿಟಿನೂ ತೊಗೊಂಡ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರನೇ. ಮತ್ತು ಮೆಣಸುಕಾಳು ತೊಗೋಬೋದು, ನಾನು ತೊಗೊಂಡಿಲ್ಲ, ಅದನ್ನು ಸ್ಕಿಪ್ ಮಾಡಿದ್ದೀನಿ ಬೇಡ ಅಂತ. ಮೆಣಸುಕಾಳು ತೊಗೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ, ಅದಕ್ಕೋಸ್ಕರ ಸ್ಕಿಪ್ ಮಾಡಿರೋದು. ನೋಡಿ, ಇವಾಗ ಪಲಾವ್ ಎಲೆ, ಇವಾಗ ನಾವೇನು ಮರಾಠಿ ಮೊಗ್ಗು ಜಾಯಿಪಾತ್ರೆ ತೊಗೊಂಡಿದ್ದೀವಲ್ಲ ಅದ್ರ ಮೆಜರ್ಮೆಂಟಿಗೆ ತೊಗೊಂಡಿರೋದು. ನೀವು ಸ್ವಲ್ಪ ಜಾಸ್ತಿ ಹಾಕಿದರೂ ಹಾಕಿ, ಪಲಾವ್ ಎಲೆ ಚೆನ್ನಾಗಿ ಬರುತ್ತೆ ಹಾಕಿದರೆ ಟೇಸ್ಟು. ಇದನ್ನೇನು ನೀವು ಕಡಿಮೆ ಮಾಡಬೇಡಿ. ಮತ್ತು 1 ಟೇಬಲ್ ಸ್ಪೂನ್ ಗಸಗಸೆ ತೊಗೊಂಡಿರೋದು. ನೋಡಿ, ಗಸಗಸೆನೂ ಅಷ್ಟೇ ನಾವು ಅದನ್ನು ಉರಿತಾ ಇಲ್ಲ, ಹುರಿದ್ಕೊಂಡ್ರೆ ಚೆನ್ನಾಗಿರಲ್ಲ. ಒಂದು ಜಾಯಿಕಾಯಿ ತೊಗೊಂಡಿರೋದು. ಜಾಯಿಕಾಯಿ ತೊಗೋಬೇಕಾದ್ರೆ ನೀವು ಚುಚ್ಚಿ ನೋಡಬೇಕು, ಅದು ಆಯಿಲ್ ಬಂದರೆ ಅಷ್ಟೇ ತೊಗೋಬೇಕು, ಬರಲಿಲ್ಲ ಅಂದರೆ ತೊಗೋಬಿಡಿ, ಒಳಗಡೆ ಒಣಗಿರುತ್ತೆ ಅದು. ಮತ್ತು 20 ಏಲಕ್ಕಿ ಕಾಳು, ಚಕ್ಕೆ ತೊಗೊಂಡಿರೋದು. ನೀವು ಇದನ್ನೆಲ್ಲ ಹಾಕಿ ಹುರಿದು ನೀವು ಮಾಡಬೇಡಿ, ಪೌಡ್ರ್ ಮಾಡಿಡಬೇಡಿ, ಹಾಗೇ ಪೌಡ್ರ್ ಮಾಡಿಡಬೇಕು. ಇದನ್ನು ನೀವು ಬರೀ ಬಿರಿಯಾನಿ ಮತ್ತು ಪಲಾವು, ಟೊಮೊಟೊ ಬಾತ್ ಇದಕ್ಕೆ ಅಂತ ಏನು ಹಾಕೋದೇನು ಬೇಡ. ಚಿಕನ್ ಫ್ರೈ ಮಾಡಿದಾಗ ಚಿಕನ್ ಫ್ರೈಗೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಪಲಾವ್ ಬಿರಿಯಾನಿಗೆಲ್ಲ ಏನಂದರೆ ಪಲಾವ್ ಎಲೆ ಹಾಕಿದರೆ ಸೈಡಿಗೆ ಎತ್ತಿಡ್ತಾರೆ. ಈಗ ಪೌಡ್ರ್ ಮಾಡಿ ಹಾಕಿದರೆ ಯಾರೂ ಎತ್ತಿಡಲ್ಲ, ಚೆನ್ನಾಗಿ ತಿಂತಾರೆ. ನೋಡಿ, ನಾವೀಗ ಮಾಡಿ ಫ್ರಿಡ್ಜಿಗೆ ಎತ್ತಿಟ್ಕೋತೀವಿ. ನೀವು ಈ ರೀತಿ ಎಲ್ಲ ಟ್ರೈ ಮಾಡಿ ಮನೇಲಿ ನೋಡಿ ಒಂದ್ಸರಿ ಹೇಗೆ ಬರುತ್ತೆ ಅಂತ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ ಎಲ್ಲ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.